ನರೇಂದ್ರ ಮೋದಿ ಅವರು ಈ ಪಂಚಾಯತಿ ಲೆವೆಲ್ PM ಅಂತ ಹೇಳಿದ್ರೆ ನಾವು ಪ್ರಧಾನಮಂತ್ರಿ ಅಂತ ತಿಳ್ಕೊಂಡಿರೋದು, ಪ್ರೈಮ್ ಮಿನಿಸ್ಟರ್ ಅಂತ. ಇವರು ಪಂಚಾಯತಿ ಮೆಂಬರ್ ತರ ರಾಜಕಾರಣ ಮಾಡೋದು ಬಿಟ್ಬಿಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕಾರಣದ ಬಗ್ಗೆ ಇವರು ಕಮ್ಮಿ ಮಾತಾಡೋದು ಬಹಳ ಒಳ್ಳೆಯದು. ಕರ್ನಾಟಕದ ಕುರ್ಚಿ ಬಗ್ಗೆ ಮಾತಾಡೋ ಮೊದಲು ಈಗಾಗಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವ್ರನ್ನ ಯಾವತ್ತು ಬೇಕಾದ್ರೂ ನಾನು ಇಳಿಸಬಹುದು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಇವರ ಕುರ್ಚಿ ಸರಿಯಾಗಿ ಗಟ್ಟಿಯಾಗಿದೆಯಾ ಅಂತ ಇವ್ರು ನೋಡ್ಕೊಳ್ಳಿ. ಮತ್ತೆ ಎಫ್ಸ್ಟೀನ್ ಫೈಲಲ್ಲಿ ಇವ್ರದ್ದೆಲ್ಲ ಲೀಲೆಗಳೆಲ್ಲ ಹೊರಗಡೆ ಬರುತ್ತೆ. ಆವಾಗ ಅದನ್ನು ಯಾವ ರೀತಿ ಆ ಚೇರನ್ನು ಉಳಿಸ್ಕೊಳ್ತಾರೆ ಅನ್ನೋದು ಜನಸಾಮಾನ್ಯರಿಗೆ ಹೇಳಿದ್ರೆ ಬಹಳ ಉತ್ತಮ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಅವರು ಮತ್ತು ಮಧು ಕಿಸ್ವಾರ್ ಅಂತ ಹೇಳಿ ಒಬ್ಬರು ಫೆಮಿನಿಸ್ಟ್ ಬಹಳ ಕಠೋರವಾದ ಗಂಭೀರವಾದ ಆರೋಪವನ್ನ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ. ಅವ್ರದೇ ಆದ ಪಾರ್ಟಿಯವರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಇರ್ಬೋದು ಅಥವಾ ಮಧು ಕಿಸ್ವಾರ್ ಅವರು ಅದಕ್ಕೆ ಉತ್ತರ ಕೊಟ್ಟಾಗ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದ ಕುರ್ಚಿ ಅಲ್ಗಾಡ್ತಾ ಇದೆಯಾ, ನರೇಂದ್ರ ಮೋದಿ ಕುರ್ಚಿ ಅಲ್ಗಾಡ್ತಾ ಇದೆಯಾ ಅಂತ ಹೇಳಿ.